80% ಆಫ್ ದ ವಿಡಿಯೋ ಎಡಿಟರ್ಸ್ಗೆ ಇದು ಗೊತ್ತಿರಲ್ಲ ಆ್ಯಂಡ್ ನಿಮಗೂ ವಿಡಿಯೋ ಎಡಿಟಿಂಗ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. HSL ಕರ್ವ್ಸ್ ಅಂದರೆ ಏನು ಅಂತ ಒಂದು 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ HSL ಕರ್ವ್ ಬರೋಕ್ಕೆ ಮುಂಚೆ HSL ಅಂದ್ರೆ H ಅಂದರೆ ಹ್ಯೂ, ಎಸ್ ಅಂದರೆ ಸ್ಯಾಚುರೇಷನ್, ಎಲ್ ಅಂದರೆ ಲುಮಿನಾಸಿಟಿ. ಹ್ಯೂ ಅಂದರೆ ಒಂದು ಕಲರ್ನ ನಾವು ಹ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಯಾಚುರೇಷನ್ ಅಂದರೆ ಒಂದು ಕಲರ್ದು ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಡಿಕ್ರೀಸ್ ಮಾಡೋಕ್ಕೆ ನಾವು ಸ್ಯಾಚುರೇಷನ್ ಯೂಸ್ ಮಾಡ್ತೀವಿ. ಅದೇ ರೀತಿ ಲುಮಿನಾಸಿಟಿ ಅಂದರೆ ಒಂದು ಕಲರ್ದು ಡಾರ್ಕೆಸ್ಟ್ ಪಾರ್ಟ್ ಮತ್ತು ಬ್ರೈಟೆಸ್ಟ್ ಪಾರ್ಟ್. ಅಂದರೆ ಫಾರ್ ಎಕ್ಸಾಂಪಲ್ ರೆಡ್ ಕಲರ್ ತಗೊಂಡ್ರೆ ರೆಡ್ ಕಲರ್ದು ಬ್ರೈಟೆಸ್ಟ್ ಪಾರ್ಟ್ ಅಡ್ಜಸ್ಟ್ ಮಾಡೋಕ್ಕೆ ಡಾರ್ಕೆಸ್ಟ್ ಪಾರ್ಟ್ನ ನಾವು ಅಡ್ಜಸ್ಟ್ ಮಾಡೋಕ್ಕೆ ನಾವು ಲುಮಿನಾಸಿಟಿ ಯೂಸ್ ಮಾಡ್ತೀವಿ. ಓಕೆ, ಈ HSL ಕರ್ವ್ಸ್ ಅಂತ ಬಂದರೆ 3 ಟೈಪ್ಸ್ ಐತೆ. ಫಸ್ಟ್ ಬಂದು ಹ್ಯೂ ವರ್ಸಸ್ ಹ್ಯೂ ಅಂತ ಹೇಳ್ತೀವಿ. ಹ್ಯೂ ಅಂದರೆ ಕಲರ್, ವರ್ಸಸ್ ಹ್ಯೂ ಅಂದರೆ ಕಲರ್. ಹಂಗಂದ್ರೆ ಒಂದು ಕಲರ್ನ ಚೇಂಜ್ ಮಾಡೋಕ್ಕೆ ನಾವು ಹ್ಯೂ ವರ್ಸಸ್ ಹ್ಯೂ ಕರ್ವ್ ಯೂಸ್ ಮಾಡ್ತೀವಿ. ಈಗ ಲೈವಾಗಿ ನಾನು ಹ್ಯೂ ಯಾವ ಥರ ಅಡ್ಜಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಇವಾಗ ಆ ಪಿಕ್ಕರ್ನ ಚೂಸ್ ಮಾಡಿಬಿಟ್ಟು ನಾವು ಈ ಫಾರೆಸ್ಟ್ ಫುಟೇಜ್ ತಗೊಂಡಿದ್ದೀನಿ. ಇದ್ರ ನೀವು ಗ್ರೀನ್ ಕಲರ್ ಲೀವ್ಸ್ನ ನಾವು ಚೇಂಜ್ ಮಾಡೋಣ. ಇವಾಗ ಆ ಲೀವ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಕರ್ವ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಬೋದು. ಇವಾಗ ಹ್ಯೂ ಕರ್ವ್ನ ಅಡ್ಜಸ್ಟ್ ಮಾಡ್ತೀನಿ ನೋಡಿ. ಆ ಕಲರ್ ಗ್ರೀನ್ ಕಲರ್ದು ಹ್ಯೂಸ್ ಚೇಂಜ್ ಆಗುತ್ತೆ. ಹಂಗಂದ್ರೆ ಡಿಫ್ರೆಂಟ್ ಹ್ಯೂಸ್ ಬರುತ್ತೆ. ನಮ್ಗೆ ಯಾವ್ದು ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೋ. ನೆಕ್ಸ್ಟ್ ಒಂದು ಹ್ಯೂ ವರ್ಸಸ್ ಸ್ಯಾಚುರೇಷನ್. ಹ್ಯೂ ಅಂದರೆ ಒಂದು ಕಲರ್, ಸ್ಯಾಚುರೇಷನ್ ಅಂದರೆ ಆ ಕಲರ್ದು ಇಂಟೆನ್ಸಿಟಿನ ಚೇಂಜ್ ಮಾಡೋಕ್ಕೆ ನಾವು ಹ್ಯೂ ವರ್ಸಸ್ ಸ್ಯಾಚುರೇಷನ್ ಯೂಸ್ ಮಾಡ್ತೀವಿ. ಇವಾಗ ಪಿಕ್ಕರ್ ಚೂಸ್ ಮಾಡ್ತೀನಿ, ಅದೇ ರೀತಿ ಗ್ರೀನ್ ಕಲರ್ನ ಚೂಸ್ ಮಾಡ್ತೀನಿ. ಇವಾಗ ನಮ್ಗೆ ಅಡ್ಜಸ್ಟ್ ಮಾಡಿದ್ರೆ ನಾವು ಗ್ರೀನ್ ಕಲರ್ದು ಸ್ಯಾಚುರೇಷನ್ ಇಂಟೆನ್ಸಿಟಿನ ನಾವು ಅಡ್ಜಸ್ಟ್ ಮಾಡೋಕ್ಕೆ ಹ್ಯೂ ವರ್ಸಸ್ ಸ್ಯಾಚುರೇಷನ್ ಕರ್ವ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಹ್ಯೂ ವರ್ಸಸ್ ಲುಮಿನಾಸಿಟಿ. ಹ್ಯೂ ಅಂದರೆ ಒಂದು ಕಲರ್, ವರ್ಸಸ್ ಲುಮಿನಾಸಿಟಿ ಅಂದರೆ ಆ ಕಲರ್ದು ಬ್ರೈಟೆಸ್ಟ್ ಆ್ಯಂಡ್ ಡಾರ್ಕೆಸ್ಟ್ ಪಾರ್ಟ್ನ ಅಡ್ಜಸ್ಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಅದೇ ಫುಟೇಜ್ನ ತಗೋತೀನಿ. ಈಗ ಕ್ಲಿಕ್ ಮಾಡ್ತೀನಿ ಪಿಕ್ಕರ್ ಮೇಲೆ. ಇವಾಗ ಗ್ರೀನ್ ಕಲರ್ನ ಚೂಸ್ ಮಾಡ್ತೀನಿ. ಇವಾಗ ಅಡ್ಜಸ್ಟ್ ಮಾಡಿದ್ರೆ ನೋಡಿ ಗ್ರೀನ್ ಕಲರ್ದು ನಮಗೆ ಫುಲ್ ಬ್ರೈಟ್ ಬೇಕಾ ಇಲ್ಲ ಗ್ರೀನ್ ಕಲರ್ ತುಂಬ ಡಾರ್ಕ್ ಬೇಕಾ ಅಂತ ಅದನ್ನ ಅಡ್ಜಸ್ಟ್ ಮಾಡೋಕೆ ಇದು ಯೂಸ್ ಮಾಡ್ತೀವಿ. ಇದು ತುಂಬಾನೇ ಸಿಂಪಲ್. ಎಷ್ಟೊಂದು ವಿಡಿಯೋ ಎಡಿಟರ್ಸ್ ತುಂಬ ಇದು ಕಾಂಪ್ಲಿಕೇಟೆಡ್ ಅಂತ ಇದು ಯೂಸ್ ಮಾಡಲ್ಲ. ಸೊ ನಿಮ್ಗೆ ಒಂದು ಕಲರ್ನ ಇನ್ನೂ ಚೆನ್ನಾಗಿ ರಿಚ್ ಆಗಿ ತೋರಿಸ್ಬೇಕಂದ್ರೆ ಈ ಹ್ಯೂ ಕರ್ವ್ಸ್ನ ಖಂಡಿತ ಯೂಸ್ ಮಾಡಬೇಕು. ಅವ್ರ HSL ಕರ್ವ್ಸ್ನ ನೀವು ಯೂಸ್ ಮಾಡಲೇಬೇಕು.